ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಆ ಕಾರಣಕ್ಕೆ ಅವ್ರು ಟೀಕೆ ಮಾಡ್ತಿರೋದು, ಇಂಥೆಲ್ಲ ಘಟನೆಗಳಿಂದ ಪಾರ್ಟಿ ಬೆಳಿತೈತಿ, ಅದು ದೊಡ್ಡದಾಗ್ತೈತಿ ಅನ್ನೋಕ್ಕಿಂತಲೂ ಇವ್ರದ್ದೇ ಸಿದ್ಧಾಂತದ ಮಣ್ಣಿನ ಮಕ್ಕಳಪ್ಪ ನಾವು ಅನ್ನುವಂಥ ಮಾತು. ಆ ಮಣ್ಣಿನ ಮಕ್ಕಳ ವಿಷಯಲ್ಲೇ, ಮುಖ್ಯವಾಗಿ ರೈತರ ವಿಷಯಲ್ಲೇ ಒಂದು ಫೋರ್ಮ್ ಡಿಸಿಷನ್ ಮಾಡ್ಕೋಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಇವತ್ತು ಬಿ ಜೆ ಪಿನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಕಾಂಗ್ರೆಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ರೈತರ ಏನಪ್ಪ ಅಂತಂದ್ರೆ ಈ ಮಾರ್ಕೆಟ್ ಮಾಡಿಕೊಡುವಂಥದ್ದು, ಅವ್ರಿಗೆ ಬೆಂಬಲ ಬೆಲೆ ಕಾನೂನು ಮಾಡಿಕೊಡುವಂಥದ್ದು, ಆ ಹೋರಾಟನ ಯಾಕೆ ಆರಂಭ ಮಾಡಬಾರ್ದು? ಇದು ಭಾಳ ಮಹತ್ವದ. ಪ್ರತಿಯೊಂದು ಹಳ್ಳಿಗೂ ಏನಪ್ಪ ಅಂತಂದ್ರೆ ಗೋಡಾರ ಕಟ್ಟಿಕೊಡಿಸುವಂಥ ಪ್ರಯತ್ನವನ್ನು ಯಾಕೆ ಮಾಡಬಾರ್ದು? ನಿಖಿಲ್ ನಮ್ಮ ಕುಮಾರಸ್ವಾಮಿಗಳು ಯಾಕೆ ಒಂದು ಸಂಘಟನೆದ ಅವ್ರ ಹಿಂದೆ ಜನ ಇದ್ದಾರೆ, ಒಂದಿಷ್ಟು ಓಡಾಡುವಂಥ ಜನ ಇದ್ದಾರೆ. ಅದು ಜನರ ಸಮಸ್ಯೆಗೆ ಹೋದ್ವಪ್ಪ ಅಂದ್ರೆ ಬದಲಾಗಕ್ಕೆ ಸಾಧ್ಯತೆ. ಮತ್ತು ಅದೇ ಕಾಲಕ್ಕೆ ರಿಸರ್ವೇಷನ್ ಹಿಂದಿನ ಬರೋದು ಹಿಂದುಳಿದವರ ರಿಸರ್ವೇಷನ್ ಸಲುವಾಗಿ ಇವತ್ತೇನು ಕಾಂತರಾಜ್ ವರದಿಯನ್ನು ಬದಿಗೆ ಸೇರಿಸಿದ್ರು. ಎಲ್ಲರೂ ಕಾರಣೀಕರ್ತರು. ಇವತ್ತು ಈಗ ಗೊತ್ತಿದ್ದಂಗೆ ಎಲ್ಲರೂ ಇವತ್ತು ವಕೀಲ ಲಾಬಿ ಇರ್ಬೋದು, ಲಿಂಗಾಯತ್ ಲಾಬಿ ಇರ್ಬೋದು, ಇವತ್ತೇನೋ ತಮ್ಮ ಶಾಸಕರು ಹಚ್ಚಿರೋದ್ರಿಂದ ಅದನ್ನು ಖರ್ಚು ಮಾಡಿರ್ಬೋದು, ಅದು ಬದಲಾಯಿಸಿರ್ಬೋದು. ಬಟ್ ಅದು ನೋಡಿ ವಾಸ್ತವ ಸತ್ಯ ಏನಪ್ಪ ಅಂದ್ರೆ ಈ ರಾಜ್ಯದ್ದು, ಈ ದೇಶದ್ದು ಇಲ್ಲಿಯ OBC ಮತ್ತು SC ST ಮುಸ್ಲಿಮ್ಸ್ ಕೂಡಿದರೆ ವ್ಯವಸ್ಥೆಯನ್ನು ಬದಲು ಮಾಡುವಂಥ ರಾಜಕೀಯ ವ್ಯವಸ್ಥೆಯನ್ನು ಚೇಂಜ್ ಮಾಡೋ ಶಕ್ತಿ ಅವ್ರಲ್ಲ. ಈ ಹಿನ್ನೆಲೆಯಲ್ಲೇ ನಮ್ಮ ನಿಖಿಲ್, ನಮ್ಮ ಅರ್ಜುನ್ ಕುಮಾರಸ್ವಾಮಿಗಳು ಇವರೆಲ್ಲ ಕುಡ್ಕೊಂಡು ಆ ದಿಶೆಯಲ್ಲಿ ಏನಾದರೂ ಹಿಂದೆ ಇವತ್ತೇನು ಇಟ್ಕೊಂಡ್ರು ನಮ್ಮ ಸಿದ್ದರಾಮಯ್ಯನವರು ಇವತ್ತು ಮಾಡ್ತಾಯಿದ್ದಾರೆ ರಾಜಕೀಯ, ಅದನ್ನು ಒಡೆಯುವಂಥ ಕೆಲಸ. ನಾವು ಕೇವಲ ಒಕ್ಕಲಿಗರಿಂದ ಲಿಂಗಾಯತಿನ ಭಾಳ ವರ್ಷ ಹೋಗೋದಿಲ್ಲ. ಇದು ಅವರಲ್ಲಿ ಜಾಗೃತಿ ಮೂಡಲಿಕ್ಕತ್ತದ. ಹಿಂದುಳಿದವರಲ್ಲ, ಮುಂದೆ ಅಲ್ಪಸಂಖ್ಯಾತರಲ್ಲಿ ಅವರು ಹೋದ್ಮೇಲೆ ಒಂದು ಆಗಬೇಕು ಅನ್ನೋದು ಬರ್ತಾಯಿದೆ. OBC ಮತ್ತು ಅಲ್ಪಸಂಖ್ಯಾತರ ಜೊತೆಗೆ SC ST ಜನರಿಗೂ ಸಹಿತ ಹೆಚ್ಚು ಇವ್ರ ಜೊತೆ ಅಡ್ಜಸ್ಟ್ ಆದಂಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳ ಜೊತೆ ಅಡ್ಜಸ್ಟ್ ಆಗ್ತಾ ಇರೋದಿಲ್ಲ. ಇದನ್ನು ತಿಳ್ಕೊಂಡು ರಾಜಕೀಯ ಮಾಡಿದರೆ